ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ವಾರದ ಹಿಂದೆಯಷ್ಟೇ ನಿರೂಪಕಿ, ನಟಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಜಿ ಸ್ಪರ್ಧಿ ಜಾಹ್ನವಿ ಜೆಡಿಎಸ್ ಸೇರ್ಪಡೆಗೊಂಡಿದ್ರು. ಅದು ಕೂಡ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಮ್ಮುಖದಲ್ಲೇ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಇದು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಇಷ್ಟು ದಿನ ಬಣ್ಣದ ಲೋಕದಲ್ಲಿದ್ದ ಜಾಹ್ನವಿ ಈಗ ಹೊಸ ಚಾಪ್ಟರ್ ಶುರು ಮಾಡಿದ್ರ ಅಂತ ಎಲ್ಲರೂ ಹುಬ್ಬೇರಿಸಿದ್ರು. ಇದೇ ಖುಷಿಯಲ್ಲಿ ಜಾಹ್ನವಿ ಕೂಡ ಒಂದಿಷ್ಟು ಪೋಸ್ಟ್ ಹಾಕೊಂಡಿದ್ರು. ಇದು ನನ್ನ ಬದುಕಿನ 3ನೇ ಅಧ್ಯಾಯ. ಇಲ್ಲಿಂದ ನನ್ನ ಬದುಕಿನ ಹೊಸ ಜರ್ನಿ ಶುರುವಾಗ್ತಾ ಇದೆ. ಇಷ್ಟು ದಿನ ಟಿವಿ ನಿರೂಪಕಿಯಾಗಿ, ನಟಿಯಾಗಿ ನನ್ನನ್ನು ನೋಡಿದ್ರಿ. ಈಗ ಹೊಸ ಅಧ್ಯಾಯ ಶುರು ಮಾಡಿದ್ದೇನೆ. ರಾಜಕೀಯಕ್ಕೆ ಧುಮುಕಿದ್ದೇನೆ. ಇಲ್ಲಿ ಜನರ ಕಷ್ಟಗಳಿಗೆ ಧ್ವನಿ ಆಗಬೇಕು ಅನ್ನೋ ಕಾರಣಕ್ಕೆ ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿಕೊಂಡಿದ್ರು. ಅಷ್ಟೇ ಅಲ್ಲ, ನನಗೆ ಅಧಿಕಾರ ಬೇಡ ಅಂತ ನಾನು ಹೇಳಲ್ಲ. ನನಗೆ ಅಧಿಕಾರ ಬೇಕು. MP ಆದರೂ, MLA ಆದರೂ, ಕೊನೆಗೆ ಪಾಲಿಕೆ ಸದಸ್ಯೆ ಆದರೂ ಸರಿ, ಅಧಿಕಾರ ಇದ್ದಾಗ ಮಾತ್ರ ಜನರಿಗೆ ಸಹಾಯ ಮಾಡಲು ಸಾಧ್ಯ. ಹೀಗಾಗಿ ನನಗೆ ಅಧಿಕಾರ ಬೇಕು, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಅಂತ ಹೇಳಿದ್ರು. ಜಾಹ್ನವಿಯ ಈ ಬೋಲ್ಡ್ ಸ್ಟೇಟ್ಮೆಂಟ್ಗೆ ಅದೆಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ರು. ಅಬ್ಬಾ ಏನ್ ಡೇರಿಂಗ್ ಅಂದಿದ್ರು. ಇದರ ಬೆನ್ನಲ್ಲೇ JDS ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನ ಬೆಂಗಳೂರು ನಿವಾಸದಲ್ಲಿ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ದೇವೇಗೌಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಾರೆ. ಈ ವೇಳೆ ದೇವೇಗೌಡರು ಹೇಳಿದ ಒಂದೇ ಒಂದು ಮಾತು ಕೇಳಿ ಜಾಹ್ನವಿ ಫುಲ್ ಖುಷಿ ಆಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ದೇವೇಗೌಡರ ಭೇಟಿ ಬಗ್ಗೆ ಜಾಹ್ನವಿ ಪೋಸ್ಟ್ ಹಾಕಿದ್ದಾರೆ. ಇದರಲ್ಲಿ ದೇವೇಗೌಡರ ಭೇಟಿ ವೇಳೆ ಆದ ಸ್ವಾರಸ್ಯಕರ ಘಟನೆ ಬಗ್ಗೆ ಹಂಚಿಕೊಂಡಿದ್ದಾರೆ. JDS ಪಕ್ಷಕ್ಕೆ ಸೇರ್ಪಡೆಯಾದ ಬೆನ್ನಲ್ಲೇ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಮಣ್ಣಿನ ಮಗ HD ದೇವೇಗೌಡ ಅಪ್ಪಾಜಿಯವರನ್ನ ಪದ್ಮನಾಭನಗರ ನಿವಾಸದಲ್ಲಿ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದೀನಿ ಅಂತ ಬರ್ಕೊಂಡಿದ್ದಾರೆ. ಈ ಭೇಟಿ ಸಂದರ್ಭದಲ್ಲಿ ದೇವೇಗೌಡರಿಗೆ ಮೊದಲು ಹೂಗುಚ್ಛ ನೀಡಿದ ಜಾಹ್ನವಿ ದೇವೇಗೌಡ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡ್ರು. ಆ ಬಳಿಕ ತನ್ನ ಪರಿಚಯ ಮಾಡಿಕೊಳ್ಳಲು ಮುಂದಾಗ್ತಾ ಇದ್ದಂತೆ, ನಾನು ಜಾಹ್ನವಿ ಅಂತ ಅಪ್ಪಾಜಿ, ಕಳೆದ 12 ವರ್ಷದಿಂದ ಸುದ್ದಿವಾಹಿನಿಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆಗ ಇದಕ್ಕೆ ರಿಯಾಕ್ಟ್ ಮಾಡಿದ ದೇವೇಗೌಡರು, ನನಗೆ ಎಲ್ಲ ವಿಷಯ ಗೊತ್ತಮ್ಮ, ಸಂತೋಷ ಆಯಿತು ಅಂದಿದ್ದಾರೆ. ಇದನ್ನ ಕೇಳಿದ ಜಾಹ್ನವಿಗೆ ಎಲ್ಲಿಲ್ಲದ ಸಂತೋಷ ಆಗಿದೆ. ಅಷ್ಟೇ ಅಲ್ಲ, ರಾಜಕೀಯದಲ್ಲಿ ಸಕ್ರಿಯವಾಗಿರಬೇಕು ಅಂತ ಜಾಹ್ನವಿಗೆ ಕಿವಿಮಾತು ಹೇಳಿದ್ದಾರೆ. ಇದಕ್ಕೆ ಆಯ್ತು ಅಂದಿರೋ ಜಾಹ್ನವಿ, ನೀವು ಓದಿದ ಹಾಸನದ LV ಪಾಲಿಟೆಕ್ನಿಕ್ ಕಾಲೇಜಿನಲ್ಲೇ ನಾನು ಓದಿದ್ದು ಅಂತ ಹೇಳ್ತಾ ಇದ್ದಂತೆ ದೇವೇಗೌಡರು ಅಚ್ಚರಿಯ ಮಾತು ಹೇಳಿದ್ದಾರೆ. ಓ, ಅಂದ್ರೆ ನೀವು ಕೂಡ ಪ್ರಧಾನಿ ಆಗ್ತೀರಾ ಅಂತ ತಮಾಷೆ ಮಾಡಿದ್ದಾರೆ. ಹೀಗೆ ದೇವೇಗೌಡರ ಆಶೀರ್ವಾದ ಪಡೆದು ಬಂದಿರೋ ಜಾಹ್ನವಿ ಅಖಾಡಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಭೂಪಸಂದ್ರ ವಾರ್ಡ್ ರಸ್ತೆಗಳ ದುರಸ್ತಿ ಹಾಗೂ ಕಸದ ಗೋಪುರದ ಬಗ್ಗೆ ವಿಡಿಯೋ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ಏರಿಯಾದ ಸಮಸ್ಯೆ ಬಗ್ಗೆ ಜಾಹ್ನವಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದು ಪಕ್ಷಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಅಖಾಡಕ್ಕಿಳಿದಿದ್ದಾರೆ. ತಮ್ಮ ಏರಿಯಾ ಹಾಗೂ ತಮ್ಮ ವಾರ್ಡ್ಗಳ ಸಮಸ್ಯೆ ಬಗ್ಗೆ ಒಂದೊಂದೇ ವಿಡಿಯೋ ಮಾಡ್ತಿದ್ದಾರೆ. ಇದನ್ನ ನೋಡಿದ ಹಲವರು ಇದು ಪಾಲಿಕೆ ಚುನಾವಣೆಯ ಎಫೆಕ್ಟ್ ಅಂತಿದ್ದಾರೆ. ಅಂದ್ರೆ ಈಗಾಗಲೇ ಜಾಹ್ನವಿ ಚುನಾವಣೆಗೆ ಸ್ಪರ್ಧಿಸೋ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನನಗೆ ಅವಕಾಶ ಕೊಟ್ರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ ಅಂದಿದ್ದಾರೆ. ಇದರ ಬೆನ್ನಲ್ಲೇ ಈಗ GBA ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಂಗಳೂರು ಪಾಲಿಕೆಯ ಚುನಾವಣೆ ನಡೆಯದೆ ಎಷ್ಟೋ ವರ್ಷ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಚುನಾವಣೆಗೆ ಮುಂದಾಗಿದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲಿ JDS ನಿಂದ ಕಂಟೆಸ್ಟೆಂಟ್ ಮಾಡೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಜಾಹ್ನವಿ ಅಖಾಡಕ್ಕಿಳಿದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.